ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 2026ರ ರಾಜ್ಯಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಸಮಾಜ ವಿಜ್ಞಾನ ವಿಷಯದ ಕೀ ಆನ್ಸರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಂದರೆ ಇಂದು ನಡೆದಂತಹ ನಿಮ್ಮ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಆನ್ಸರ್ಸ್ ಇರ್ತದೆ ಮಕ್ಕಳ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೀ ಆನ್ಸರ್ಸ್ಗಳನ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾಗಿರುವುದನ್ನು ಆರಿಸಿ ಬರೀಬೇಕಾಗ್ತದೆ. ಫಸ್ಟ್ ಕ್ವಶನ್, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದಂತಹ ಪರಿಸರ ಚಳುವಳಿ ಕೇಳಿದರು. 4 ಆಪ್ಷನಲ್ಲಿ ಅಪ್ಪಿಕೋ ಚಳುವಳಿ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಸೆಕೆಂಡ್ ಕ್ವಶನ್ನು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದಂತಹ ತೆರಿಗೆ ಅಪರಾಧ ತೆರಿಗೆ ಎಂದು ಟೀಕಿಸಿದ ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯ ಕೇಳಿದರೆ ಅದು ಆಪ್ಷನ್ ಬಿ ನಲ್ಲಿರುವಂತಹ ಎಡ್ಮಂಡ್ ಬರ್ಕ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಎರಡನೇ ಮಹಾಯುದ್ಧದ ನಂತರ ಶಿಥಿಲ ಸಮರದಲ್ಲಿ ತೊಡಗಿದಂತಹ ರಾಷ್ಟ್ರಗಳು ಅಂತ ಕೇಳಿದರೆ ಸೋವಿಯತ್, ರಷ್ಯಾ, ಅಮೆರಿಕ, ಸಂಯುಕ್ತ ಸಂಸ್ಥಾನಗಳು ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವಂತಹ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ ಕೇಳಿದರೆ ಆಪ್ಷನ್ ಸಿ ವಿಶ್ವ ವ್ಯಾಪಾರ ಸಂಘಟನೆ ಆಗಿರ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗುವುದು ಅಂತ ಹೇಳಿ ಕೇಳಿದರೆ ಬೆಂಗಳೂರನ್ನು. ಯಾಕೆ ಅಂತ ಹೇಳಿದರೆ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ಆಪ್ಷನ್ ಎ ಕರೆಕ್ಟ್ ಆಗಿರುವಂಥ ಉತ್ತರ. ನೆಕ್ಸ್ಟ್ 6th ಕ್ವಶನ್, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಆಗಿರ್ತಾರೆ. ಆಪ್ಷನ್ ಬಿ ರೈಟ್ ಆನ್ಸರ್. 7th ಕ್ವಶನ್, ಭಾರತದ ಸ್ತರ ವಿನ್ಯಾಸವನ್ನು ಪ್ರಮುಖವಾಗಿ ಗುರುತಿಸಬಹುದಾದ ವ್ಯವಸ್ಥೆ ಕೇಳಿದಿರೋದು ಜಾತಿ ಪದ್ಧತಿ. ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 8ನೇ ಕ್ವಶನ್ನು, ಮಮತಾರವರು ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ಬ್ಯಾಂಕ್ ಅವರ ಖಾತೆಗೆ ಬಡ್ಡಿಯನ್ನು ಕೊಡುವ ಬದಲು ಸೇವಾ ಶುಲ್ಕವನ್ನು ವಸೂಲು ಮಾಡುತ್ತದೆ. ಹಾಗಾದರೆ ಮಮತಾ ಅವರು ಹೊಂದಿರುವ ಖಾತೆ ಬ್ಯಾಂಕ್ ಖಾತೆಯ ವಿಧ ಕೇಳಿದ್ದಾರೆ. ಸೊ ಇದು ಯಾವ ಖಾತೆಯ ವಿಧ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಅದು ಚಾಲ್ತಿ ಖಾತೆ ಆಗಿರ್ತದೆ. ಸೊ ಕರೆಂಟ್ ಅಕೌಂಟ್ ಅಂತ ಹೇಳ್ತೀವಲ್ಲ ಅದು. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಮೈನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. 9ನೇ ಪ್ರಶ್ನೆ, ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು ಕೇಳಿದ್ದಾರೆ. ಸೊ ಯಾಕೆ ಅಂತ ಹೇಳಿದರೆ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿದ ಕಾನೂನನ್ನು ಜಾರಿಗೆ ತರ್ತಾರೆ. ಹಾಗಾಗಿ ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ನೆಕ್ಸ್ಟ್ 10th ಕ್ವಶನ್ನು, ರಾಷ್ಟ್ರಗಳ ಸಂಘವನ್ನು ಹೇಗೆ ಸ್ಥಾಪಿಸಲಾಯಿತು. ಸೊ ಮೊದಲನೇ ವಿಶ್ವ ಸಮರದ ಬಳಿಕ ಜಾಗತಿಕ ಶಾಂತಿಗಾಗಿ ಈ ಸಂಘವನ್ನು ಸ್ಥಾಪಿಸಲಾಗ್ತದೆ. 11ನೇ ಪ್ರಶ್ನೆ, ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲು ಕಾರಣವೇನು ಕೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಮುಖ ನಿರ್ಧಾರವನ್ನು ಈ ಭದ್ರತಾ ಮಂಡಳಿ ಕೈಗೊಳ್ಳುತ್ತದೆ. ಹಾಗಾಗಿ ಇದನ್ನು ಸಚಿವ ಸಂಪುಟ ಅಂತೇಳಿ ಕರೆಯಲಾಗ್ತದೆ. 12ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯುವಂತಹ ಋತುವನ್ನು ಹೆಸರಿಸಲಿಕ್ಕೆ ಕೇಳಿದರೆ ಅದು ಚಳಿಗಾಲ ಆಗಿರ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಸಾರಿಗೆ ಎಂದರೇನು ಕೇಳಿದ್ದಾರೆ. ಸೊ ಸಾರಿಗೆ ಅಂದರೆ ವಸ್ತುಗಳು, ಸೇವೆಗಳು, ಮಾಹಿತಿಯನ್ನು ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದಕ್ಕೆ ಸಾರಿಗೆ ಅಂತ ಹೇಳಿ ಕರೆಯಲಾಗ್ತದೆ. 14ನೇ ಪ್ರಶ್ನೆ, ಸರ್ಕಾರದ ಆಯವ್ಯಯ ಪತ್ರದ ಕಾರ್ಯಾಚರಣೆಯ ಮೂಲಕ ಅರ್ಥವ್ಯವಸ್ಥೆಯ ನಿವ್ವಳಗೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವುದಾಗಿದೆ. ನೆಕ್ಸ್ಟ್ 15ನೇ ಪ್ರಶ್ನೆದ ಆನ್ಸರು ಜನ ಒಂದೇ. 16ನೇದಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಮೂಲಕ ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸ್ತದೆ. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿತ್ತು ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿದೆ. 8 ಪ್ರಶ್ನೆಗಳಿರುತ್ತೆ. 17th ಕ್ವಶನ್ನು, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವ್ಯಾವು ಕೇಳಿದರು. ಯಾವುದು ಅಂದರೆ ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸೋದು, ವ್ಯಕ್ತಿತ್ವ ಪರೀಕ್ಷೆ ನಡೆಸೋದು, ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸುವಂತಹದ್ದು, ಶಿಸ್ತು ಮತ್ತು ಬಡ್ತಿ ವಿಷಯದಲ್ಲಿ ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದು. ಸೊ ಇದಕ್ಕೆ ಆಪ್ಷನ್ ಕೊಟ್ಟು ವಿಶ್ವದ ರಾಷ್ಟ್ರಗಳ ಅಭಿವೃದ್ಧಿಯಲ್ಲಿ IBRDಯ ಪಾತ್ರವೇನು ಅಂತ ಕೇಳಿದರು. ಸೊ ಏನು IBRDಯ ಪಾತ್ರ ಅಂತ ಹೇಳಿದರೆ ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿಗೆ ನೆರವು, ದ್ವಿತೀಯ ಮಹಾಯುದ್ಧದ ಬಳಿಕ ಆರ್ಥಿಕ ಪುನಶ್ಚೇತನಕ್ಕೆ ನೆರವು,
ವಿಶ್ವ ವ್ಯಾಪಾರ ಮತ್ತು ವಿದೇಶಿ ವಿನಿಮಯದ ಪಾವತಿ ಸಮತೋಲನಕ್ಕೆ ಸಹಾಯ, ಪ್ರಗತಿಪರ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಸಹಾಯ. ಸೊ ಅದಕ್ಕೆ ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳು ನೋಡಿ. ಬಾಲಕಾರ್ಮಿಕರ ಸಮಸ್ಯೆಗೆ ಕಾರಣಗಳೇನು ಅಂತ ಹೇಳಿ ಕೇಳಿದರು. ಸೊ ಏನೆಲ್ಲ ಅಂತ ಹೇಳಿದ್ರೆ ಕಡುಬಡತನ, ಕೌಟುಂಬಿಕ ಕಲಹ, ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಪೋಷಕರ ಅತಿಯಾದ ನಿಯಂತ್ರಣ, ಅನಕ್ಷರತೆ, ಮಕ್ಕಳ ಅಪಹರಣ. ಸೊ ಇದಿಷ್ಟು ಬಾಲಕಾರ್ಮಿಕರ ಸಮಸ್ಯೆಗೆ ಕಾರಣ. ಸೊ ಈ ಪ್ರಶ್ನೆಗೆ ನಿಮಗೆ ಆಪ್ಷನ್ ಕೊಟ್ಟಿದ್ರು, ದೊಂಬಿಗೆ ಕಾರಣಗಳು ಯಾವ್ಯಾವು ಅಂತ ಕೇಳಿದರು. ಸೊ ಯಾವೆಲ್ಲ ದೊಂಬಿಗೆ ಕಾರಣ ಅಂತೇಳಿದರೆ ಪ್ರಚೋದಕ ಸನ್ನಿವೇಶ, ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ, ಅನಾಗರಿಕ ನಡವಳಿಕೆ, ಅಪರಾಧಿ ಗುಣ, ದೊಂಬಿಪರ ಮನೋಭಾವ. ನೆಕ್ಸ್ಟ್ ಕ್ವಶನ್ನು, ಭಾರತದ ಒಕ್ಕೂಟಕ್ಕೆ ಜುನಾಗಢ ಸಂಸ್ಥಾನವನ್ನು ವಿಲೀನಗೊಳಿಸಿದ ಬಗೆಯನ್ನು ತಿಳಿಸಿ. ಸೊ ಜುನಾಗಢದ ನವಾಬ ಪಾಕಿಸ್ತಾನ ಸೇರಲು ಬಯಸ್ತಾನೆ. ಪ್ರಜೆಗಳು ನವಾಬನ ವಿರುದ್ಧ ಬೀದಿಗಿಳಿತಾರೆ. ನವಾಬನು ಪಾಕಿಸ್ತಾನಕ್ಕೆ ಪಲಾಯನವನ್ನು ಮಾಡ್ತಾನೆ. ದಿವಾನರ ಮನವಿಯ ಮೇರೆಗೆ ಭಾರತ ಸರ್ಕಾರ ಸೈನ್ಯವನ್ನು ಕಳಿಸಿ ಭಾರತದಲ್ಲಿ ವಿಲೀನಗೊಳಿಸಲಾಗ್ತದೆ. ಸೊ ನೆಕ್ಸ್ಟ್, ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ ಏಕೆ? ಯಾಕೆ ಅಂತ ಹೇಳಿದ್ರೆ ಜಲಸಂಪತ್ತು ತಾರತಮ್ಯದಿಂದ ಕೂಡಿದೆ. ಮಳೆಗಾಲದ ಅವಧಿ ತುಂಬ ಕಡಿಮೆಯಾಗಿದೆ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ದೀರ್ಘ ಮಳೆರಹಿತ ಪ್ರದೇಶಗಳಾಗಿವೆ. ಜಲಕ್ಷಾಮ ಪರಿಹಾರಕ್ಕೆ ಸೂಕ್ತ. ನೆಕ್ಸ್ಟು 19ನೇ ಪ್ರಶ್ನೆ, ಹತ್ತಿ ಗಿರಣಿಗಳಲ್ಲಿ ಕಚ್ಚಾ ವಸ್ತುಗಳಾಗಿ ಬಳಕೆ. ಸೊ ವಿದೇಶಿ ವಿನಿಮಯ ಬಳಕೆ. ಹತ್ತಿ ಬೆಳೆಯುವಂತಹ ಪ್ರದೇಶಗಳಲ್ಲಿ ಭಾರತದ ಮೊದಲ ಸ್ಥಾನ ಹಾಗೂ ಉತ್ಪಾದನೆಯಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. 20ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಬ್ರಿಟಿಷರ ವಶವಾದಂತಹ ಸಂಸ್ಥಾನಗಳು ಯಾವ್ಯಾವು ಅಂತ ಕೇಳಿದರೆ, ಒಂದು ಸತಾರಾ, ಝಾನ್ಸಿ, ಜೈಪುರ, ಉದಯಪುರ, ಸಂಬಲ್ಪುರ. ನೆಕ್ಸ್ಟ್ 21ನೇ ಪ್ರಶ್ನೆ, ಸದಾ ಹಸಿರು ಕ್ರಾಂತಿಯನ್ನು ಏಕೆ ಪ್ರಾರಂಭಿಸಲಾಯಿತು? ಸೊ ಯಾಕೆ ಅಂತ ಹೇಳಿದರೆ ಪರಿಸರ ಸ್ನೇಹಿ ತಂತ್ರಜ್ಞಾನದ ಬಳಕೆ, ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಸುಸ್ಥಿರ ಕೃಷಿ ವಿಧಾನ. ಸೊ ನೆಕ್ಸ್ಟು ಇದು 22ನೇ ಪ್ರಶ್ನೆಯಲ್ಲಿ ಮಕ್ಕಳ, ಜಾನ್ ಎಫ್ ಕೆನಡಿಯವರು ತಮ್ಮ ಪ್ರಜೆಗಳಿಗೆ ಗ್ರಾಹಕ ಹಕ್ಕುಗಳನ್ನು ಏನಕ್ಕೆ ನೀಡ್ತಾರೆ ಅಂತ ಕೇಳಿದಾಗ, ಸೊ ಅದಕ್ಕೆ ಆನ್ಸರು ಯಾಕೆ ಅಂತ ಹೇಳಿದ್ರೆ ಮಾಹಿತಿ, ನಿವೇದನೆ, ಪರಿಹಾರ, ಆಯ್ಕೆಯ ಹಕ್ಕು. ಸೊ ಹಾಗಾಗಿ ಜಾನ್ ಎಫ್ ಕೆನಡಿಯವರು ತಮ್ಮ ಪ್ರಜೆಗಳಿಗೆ ಈ ಗ್ರಾಹಕ ಹಕ್ಕುಗಳನ್ನು ನೀಡ್ತಾರೆ. 23ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವ್ಯಾವು ಕೇಳಿದರೆ, ಸೊ ಅದು ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆ ನಡೆಸುವುದು, ಶಿಸ್ತು ಮತ್ತು ಬಡ್ತಿ ರಹಿತ ಸರ್ಕಾರಕ್ಕೆ ಸಲಹೆಯನ್ನು ನೀಡುವುದು. ನೆಕ್ಸ್ಟ್ 24ನೇ ಪ್ರಶ್ನೆ, ಪ್ರತಿ ವರ್ಷವೂ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ಏಕೆ? ಸೊ ಯಾಕೆ ಅಂದರೆ 1962ರ ಮಾರ್ಚ್ 15ರಂದು ಅಂದಿನ ಅಮೇರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿಯವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸ್ತಾರೆ. ಪರಿಣಾಮವಾಗಿ ಪ್ರತಿ ವರ್ಷ ಮಾರ್ಚ್ 15ರಿಂದ ವಿಶ್ವ ಗ್ರಾಹಕ ದಿನಗಳನ್ನಾಗಿ ಆಚರಿಸಲಾಗ್ತದೆ. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಬರಿಬೇಕಾಗ್ತದೆ. 3 ಅಂಕದ ಪ್ರಶ್ನೆಗಳು. 25ನೇ ಪ್ರಶ್ನೆ, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಸೊ ವೈನಾಡಿನ ರಾಜ ಮಾರ್ತಾಂಡವರ್ಮನು 50,000 ಸೈನಿಕರ ಸೈನ್ಯವನ್ನು ಕಟ್ತಾನೆ. ಮೆಣಸು ಬೆಳೆಯುವಂತಹ ಪ್ರದೇಶಗಳನ್ನು ತನ್ನ ಕೈವಶ ಮಾಡಿಕೊಳ್ತಾನೆ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತವನ್ನು ಸಾಧಿಸುತ್ತಿದ್ದಂತಹ ಡಚ್ಚರನ್ನು ಸದೆಬಡಿಯಲು ರಣತಂತ್ರಗಳನ್ನು ಹೂಡ್ತಾನೆ. ಸುತ್ತಮುತ್ತಲಿನ ಪಾಳೆಯಗಾರರು ಮತ್ತು ಸಂಸ್ಥಾನಿಕರನ್ನು ಡಚ್ಚರ ವಿರುದ್ಧ ನಿಲ್ಲಿಸ್ತಾನೆ. 1741ರಂದು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿ ಡಚ್ ಸೇನೆಯನ್ನು ಮಾರ್ತಾಂಡವರ್ಮ ಸೋಲಿಸ್ತಾನೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರವನ್ನು ಹಕ್ಕನ್ನು ತೆಗೆದುಕೊಳ್ತಾನೆ. ಅದಲ್ಲದೆ ಡಚ್ಚರ ಹಿಡಿತದಲ್ಲಿದ್ದಂತಹ ಬಂದರುಗಳನ್ನು ಮರಳಿ ಪಡೆಯುವಲ್ಲಿ ಯಶಸ್ವಿಯಾಗ್ತಾನೆ. ಅಂತಿಮವಾಗಿ 1753ರಲ್ಲಿ ಡಚ್ ಪಡೆಗಳನ್ನು ತಮ್ಮ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾಗ್ತಾರೆ. ಸೊ ಈ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ರು ಮಕ್ಕಳ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಕೇಳಿದರು. ದೇಶೀಯ ರಾಜನು
ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕು. ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಕೊಡ್ಬೇಕು. ರಾಜನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟರನ್ನು ನೇಮಿಸ್ಕೊಳ್ಬೇಕು. ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ನೇಮಿಸಿಕೊಳ್ಳುವಂತಿರೋದಿಲ್ಲ. ಮತ್ತು ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದ್ರೆ ಗವರ್ನರ್ ಜನರಲ್ ಸಮ್ಮತಿ ಬೇಕು. ಕಂಪನಿಯ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕು. ನೆಕ್ಸ್ಟ್ 26ನೇ ಪ್ರಶ್ನೆ, ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿ. ಸೊ ಮೊದಲನೇದು ಘರ್ಷಿತ ಮರಗಳನ್ನ ತೆಗಿಬೇಕು. ಮರಗಳಿಗೆ ತಗುಲುವಂತಹ ರೋಗವನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಕಾಡ್ಗಿಚ್ಚು ತಡೆಯುವುದು. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆ ಏನು ಅಂತ ಹೇಳಿ ಕೇಳಿದರು. ಒಂದು, ನೈಜ ಮಾಹಿತಿ, ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆ, ಶೀಘ್ರ ಮಾಹಿತಿ ಪಡೆಯಲು ಸಹಕಾರಿ, ನೈಸರ್ಗಿಕ ವಿಕೋಪ ಪ್ರದೇಶಗಳ ಅಧ್ಯಯನಕ್ಕೆ ಸಹಕಾರಿ, ವಸ್ತುಗಳನ್ನು ನೇರ ಸಂಪರ್ಕ ಹೊಂದದೆ ಮಾಹಿತಿ ಸಂಗ್ರಹ, ಬಾಹ್ಯ ಮತ್ತು ಉಪಗ್ರಹ ಛಾಯಾಚಿತ್ರವನ್ನು ತೆಗೆದುಕೊಳ್ಳಬಹುದು. 27ನೇ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಪಾತ್ರವನ್ನು ಕೇಳಿದ್ದಾರೆ ಮಕ್ಕಳು. ಸೊ ಇಲ್ಲಿ ಫಸ್ಟ್ ನಾವು ಅಭಿವೃದ್ಧಿಯಲ್ಲಿ ಗ್ರಾಮೀಣ ಜನರ ಪಾಲ್ಗೊಳ್ಳುವಿಕೆ, ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ, ಆರೋಗ್ಯ ಮತ್ತು ನೈರ್ಮಲ್ಯ ಶಿಕ್ಷಣ ನಿರ್ವಹಣೆ, ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಆಹಾರ ಸಂರಕ್ಷಣಾ ಘಟಕಗಳ ಸ್ಥಾಪನೆ, ಆಶ್ರಯ ಯೋಜನೆ ಮನೆಗಳ ನಿರ್ಮಾಣ, ಸುವರ್ಣ ಗ್ರಾಮೋದಯ ಯೋಜನೆ, ಗ್ರಾಮೀಣ ಸ್ವಸಹಾಯ ಸಂಘಗಳಿಗೆ ಪ್ರೋತ್ಸಾಹ, ಗ್ರಾಮೀಣ ಗುಡಿ ಕೈಗಾರಿಕೆ ಅಭಿವೃದ್ಧಿ. ನೆಕ್ಸ್ಟ್, ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿಗಿರುವ ಭಿನ್ನತೆ ಕೇಳಿದ್ದಾರೆ. ಸೊ ವೈಯಕ್ತಿಕ ಹಣಕಾಸು ಅಂದರೆ ಅದು ಕುಟುಂಬದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದೆ. ಇಲ್ಲಿ ಆದಾಯವನ್ನು ಅಂದಾಜು ಮಾಡಿ ನಂತರ ಅದಕ್ಕನುಗುಣವಾಗಿ ವೆಚ್ಚ ಮಾಡ್ತೇವೆ. ಮತ್ತು ಇಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಗೌಪ್ಯವಾಗಿಡಲಾಗ್ತದೆ. ಇಲ್ಲಿ ಕುಟುಂಬದ ಉಳಿತಾಯ ಮಾಡಿದರೆ ಅದು ಅದರ ಪ್ರಗತಿಗೆ ಪೂರಕವಾಗಿದೆ. ಅದೇ ಸಾರ್ವಜನಿಕ ಹಣಕಾಸಿಗೆ ಬಂದರೆ ಇದು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಇಲ್ಲಿ ಸರ್ಕಾರ ಮೊದಲು ವೆಚ್ಚವನ್ನು ಮಾಡಿ ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಆದಾಯವನ್ನು ಹೊಂದಿಸ್ತದೆ. ಹಣಕಾಸನ್ನು ಶಾಸನ ಸಭೆಗಳಲ್ಲಿ ಚರ್ಚಿಸಿ ನಂತರ ಉದ್ಯಮಗಳಲ್ಲಿ ಎಲ್ಲರಿಗೂ ತಿಳಿಯುವಂತೆ ಪ್ರಚಾರ ಮಾಡಲಾಗ್ತದೆ. ಇಲ್ಲಿ ಉಳಿತಾಯ ಮಾಡಿದರೆ ಅದು ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಪ್ರಗತಿಯನ್ನು ಕುಂಠಿತಗೊಳಿಸ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಬ್ಯಾಂಕಿನ ಕಾರ್ಯಗಳು ಅಥವಾ ಸೇವೆಗಳು ಯಾವುವು ಅಂತ ಕೇಳಿದರೆ ಫಸ್ಟ್ ನೋಡೋಣ. ಸೊ ಬ್ಯಾಂಕಿನ ಕಾರ್ಯಗಳು ಯಾವಪ್ಪ ಅಂತ ಹೇಳಿದ್ರೆ ಹಣದ ಭದ್ರತೆಯನ್ನು ಕಾಪಾಡ್ತದೆ. ಹಣದ ವಹಿವಾಟು, ಠೇವಣಿ ಅಂಗೀಕಾರ, ಸಾಲ ಕೊಡುವುದು, ಹಣದ ಪಾವತಿ ಮತ್ತು ಭದ್ರತಾ ಕಪಾಟು ಸೌಲಭ್ಯ, ಲಾಭ ಮತ್ತು ಸೇವಾ ಭಾವನೆ, ಭರವಸೆ, ಸೇವೆಗಳು. ಸೊ ಈ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಉದ್ಯಮಶೀಲತೆಯ ಗುಣಲಕ್ಷಣಗಳೇನು ಅಂತ ಕೇಳಿದರು. ಸೊ ಉದ್ಯಮಶೀಲ ವ್ಯಕ್ತಿ ಸೃಜನಾತ್ಮಕನಾಗಿರಬೇಕು, ಕ್ರಿಯಾತ್ಮಕನಾಗಿರಬೇಕು, ನಾಯಕತ್ವದ ಗುಣ ಇರಬೇಕು, ಗುಂಪು ಕಟ್ಟುವುದು, ಸಮಸ್ಯೆ ಪರಿಹಾರ, ವಚನಬದ್ಧತೆ, ಗುರಿ ಮುಟ್ಟುವಿಕೆ. ಸೊ ಇವೆಲ್ಲ ಲಕ್ಷಣಗಳನ್ನು ಒಬ್ಬ ಉತ್ತಮ ಉದ್ಯಮಶೀಲತೆಯನ್ನು ಹೊಂದಿರುವಂತಹ ಲಕ್ಷಣಗಳಾಗಿರ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಆರ್ಯ ಸಮಾಜದ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಅವರು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸುವುದು, ವಿಗ್ರಹ ಆರಾಧನೆ, ನೆಕ್ಸ್ಟ್ ಜಾತಿ ಪದ್ಧತಿಯನ್ನು ಖಂಡಿಸುವುದು, ವೇದಗಳಿಗೆ ಹಿಂತಿರುಗಿ ಘೋಷಣೆ, ಮೂರ್ತಿ ಪೂಜೆ ವಿರೋಧಿಸುವುದು, ಸ್ವದೇಶಿ ವಸ್ತುಗಳ ಬಳಕೆ, ಕರೆ ಶುದ್ಧಿ ಚಳುವಳಿಗೆ ಪ್ರಾರಂಭ, ಭಾರತೀಯರಿಗೆ ಭಾರತ ಎಂಬ ಕರೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವ್ಯಾವು ಕೇಳಿದ್ದಾರೆ. ಒಂದು, ವಸಾಹತು ಶಾಹಿತ್ವ ನೀತಿಗೆ ವಿರೋಧ, ಸಾಮ್ರಾಜ್ಯ ಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಶಾಂತಿಗೆ ಬೆಂಬಲ, ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಆದ್ಯತೆ. 31ನೇ ಪ್ರಶ್ನೆ, ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಸೊ ಸಂಘಟಿತ ಕೆಲಸಗಾರರು ಅಂದರೆ ಅವರಿಗೆ ನಿಗದಿತ ವೇತನ ಭತ್ಯೆ ಇರುತ್ತೆ, ವಿರಾಮ ಮತ್ತು ನಿವೃತ್ತಿ ವೇತನ ಸೌಲಭ್ಯ ಇದೆ, ವೈದ್ಯಕೀಯ ಸೌಲಭ್ಯ ಇದೆ, ಕೆಲಸದ ಭದ್ರತೆ ಇದೆ. ಅಸಂಘಟಿತ ಕೆಲಸಗಾರರಿಗೆ ಯಾವುದೇ ರೀತಿಯ ನಿಗದಿತ ವೇತನ ಇರೋದಿಲ್ಲ, ವಿರಾಮ ವೇತನ ಅಥವಾ ನಿವೃತ್ತಿ ವೇತನಗಳ ಸೌಲಭ್ಯಗಳಿರೋದಿಲ್ಲ, ವೈದ್ಯಕೀಯ ಸೌಲಭ್ಯ ಇರೋದಿಲ್ಲ, ಕೆಲಸದ ಭದ್ರತೆಯೂ ಸಹ ಇರೋದಿಲ್ಲ. 32ನೇ ಪ್ರಶ್ನೆ, 1857ರ ದಂಗೆಯ ವಿಫಲತೆಗೆ ಕಾರಣಗಳು ಅಂತ ಕೇಳಿದ್ದಾರೆ. ಸೊ ಇದು ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ, ಸ್ವಾಹಿತಾಸಕ್ತಿಗಾಗಿ ನಡೆದಂತಹ ಒಂದು ದಂಗೆಯಾಗಿರುತ್ತೆ, ಯೋಜಿತ ಹೋರಾಟ ಆಗಿರೋದಿಲ್ಲ, ಭಾರತೀಯರ ಸೈನಿಕರಲ್ಲಿದ್ದ ಭಿನ್ನತೆ, ಸೂಕ್ತ ಮಾರ್ಗದರ್ಶನ ಇರೋದಿಲ್ಲ, ಸಂಘಟನೆಯ ಕೊರತೆ ಇತ್ತು, ನಾಯಕತ್ವ ಮತ್ತು ಶಿಸ್ತಿನ ಕೊರತೆ, ನಿಶ್ಚಿತ ಗುರಿ ಇರಲಿಲ್ಲ, ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾರೆ.
ನೆಕ್ಸ್ಟ್ 33ನೇ ಪ್ರಶ್ನೆ, ಪ್ರವಾಹಗಳು ಉಂಟಾಗಲು ಕಾರಣವೇನು? ಸೊ ನೈಸರ್ಗಿಕ ಪರಿಸ್ಥಿತಿಗಳಲ್ಲಿ ಬಂದರೆ ಅತ್ಯಧಿಕ ಮಳೆ, ಹಿಮ ಕರಗುವಿಕೆಯಿಂದ ಆಗ್ತದೆ. ಆವರ್ತ ಮಾರುತಗಳು, ಮೇಘಸ್ಫೋಟ, ನದಿ ಸರಾಗವಾಗಿ ಹರಿಯಲಾರದಷ್ಟು ಅಡಚಣೆ, ನದಿ ಪಾತ್ರಗಳಲ್ಲಿ ಹೂಳು ತುಂಬುವಿಕೆ. ನೆಕ್ಸ್ಟ್ ಮಾನವ ಕೃತ್ಯಗಳು ಅಂತ ಬಂದರೆ ಅರಣ್ಯನಾಶ, ಅವೈಜ್ಞಾನಿಕ ನೀರಾವರಿ ವ್ಯವಸ್ಥೆ, ಕೃಷಿ ವ್ಯವಸ್ಥೆ, ಒಡ್ಡು, ಅಣೆಕಟ್ಟು ಹೊಡೆದು ಹೋಗುವುದರಿಂದ ಶೀಘ್ರಗತಿ ನಗರೀಕರಣ, ಇವೆಲ್ಲದರಿಂದ ಪ್ರವಾಹಗಳು ಉಂಟಾಗ್ತಾ ಇದೆ. ನೆಕ್ಸ್ಟ್ 5th ಮೇನ್, ಪ್ರತಿಯೊಂದು ಪ್ರಶ್ನೆಗೂ 8ರಿಂದ 10 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಬರೀಬೇಕು. 4 ಅಂಕದ ಪ್ರಶ್ನೆಗಳು. 34ನೇ ಪ್ರಶ್ನೆ, 10ನೇ ಚಾಮರಾಜೇಂದ್ರ ಒಡೆಯರ ಕಾಲದ ಸುಧಾರಣೆಗಳು ಯಾವ್ಯಾವು? ಸೊ ಇವರು ಒಬ್ಬ ಒಳ್ಳೆಯ ಆಡಳಿತಗಾರರಾಗಿರ್ತಾರೆ, ಉದಾರ ಮನೋಭಾವದವರು. ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸ್ತಾರೆ. 1881ರ ಕೋಲಾರ ಚಿನ್ನದ ಗಣಿಯನ್ನು ಪ್ರಾರಂಭಿಸ್ತಾರೆ. 82ರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ಆರಂಭಿಸ್ತಾರೆ. ದೇಶದ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸ್ತಾರೆ. ಹೊಸ ರೈಲು ಮಾರ್ಗವನ್ನು ರಚಿಸ್ತಾರೆ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಆರಂಭಿಸ್ತಾರೆ. ಹೆಣ್ಣು ಮಕ್ಕಳಿಗಾಗಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಮೈಸೂರಿನಲ್ಲಿ ಸ್ಥಾಪಿಸ್ತಾರೆ. ವಿವೇಕಾನಂದರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯವನ್ನು ಮಾಡ್ತಾರೆ. ಅನೇಕ ವಿದ್ವಾಂಸರುಗಳಿಗೆ ಆಶ್ರಯವನ್ನು ನೀಡ್ತಾರೆ. ಸೊ ಇದಿಷ್ಟು ಚಾಮರಾಜೇಂದ್ರ ಒಡೆಯರ ಸುಧಾರಣೆಗಳು. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ವಿವರಿಸಲಿಕ್ಕೆ ಕೇಳಿದರು. ಸೊ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು 1793ರಲ್ಲಿ ಈ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ ಬಂಗಾಳ ಮತ್ತು ಬಿಹಾರದಲ್ಲಿ ಜಾರಿಗೆ ತರ್ತಾರೆ. ಜಮೀನ್ದಾರರು ಭೂಮಾಲೀಕರಾಗಿದ್ದು ಪ್ರತಿ ವರ್ಷ ನಿಗದಿತ ಮೊತ್ತ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ನಿಗದಿತ ಸಮುದಾಯದೊಳಗೆ ಕಂದಾಯ ಸಲ್ಲಿಸದಿದ್ದರೆ ಸರ್ಕಾರದ ಜಮೀನ್ದಾರರ ಭೂ ಮಾಲೀಕತ್ವವನ್ನು ಹಿಂಪಡೆಯುತ್ತಿತ್ತು. ಜಮೀನ್ದಾರರು ನಿಗದಿತ ಮೊತ್ತಕ್ಕಿಂತ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡುವ ಮೂಲಕ ರೈತರನ್ನು ಶೋಷಿಸುತ್ತಿದ್ದರು. ಅನಾವೃಷ್ಟಿ ಅಥವಾ ಅತಿವೃಷ್ಟಿ ಇದ್ದರೂ ಜಮೀನ್ದಾರರು ಕಂದಾಯ ವಸೂಲಿಯನ್ನು ಮಾಡುತ್ತಿದ್ದರು. ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಲಾಭವಾಯಿತೇ ವಿನಃ ರೈತರಿಗಲ್ಲ. ಪರಿಣಾಮವಾಗಿ ರೈತರು ಮತ್ತು ಕೂಲಿ ಕಾರ್ಮಿಕರು ಬಹುಮುಖ ಶೋಷಣೆಗೆ ಒಳಗಾಗ್ತಾಯಿದ್ರು. ನೆಕ್ಸ್ಟ್ 35 ಮರುಭೂಮಿ ಮೆಕ್ಕಲು ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ಸೊ ಮರುಭೂಮಿ ಮಣ್ಣಿನಲ್ಲಿ ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಇದು ನಿರ್ಮಾಣವಾಗುವಂಥದ್ದು. ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿರುತ್ತದೆ. ನೀರು ನಿಲ್ಲದೆ ಬೇಗ ಬಸಿಯುತ್ತದೆ. ರಾಜಸ್ಥಾನದ ಥಾರ್ ಮರುಭೂಮಿ ಸಜ್ಜೆ, ಖರ್ಜೂರ ಪ್ರಮುಖವಾದ ಬೆಳೆಯಾಗಿದೆ. ಭಾರತದಲ್ಲಿನ ಮೆಕ್ಕಲು ಮಣ್ಣು ಅಂದರೆ ಇದು ನದಿಗಳ ಸಂಚಯನ ಮಣ್ಣಿನಿಂದ ನಿರ್ಮಾಣವಾಗಿದೆ. ಅಧಿಕ ವಿಸ್ತಾರವಾಗಿ ಹರಡಿದೆ. ಉತ್ತರ ಮೈದಾನ ಪ್ರದೇಶದಲ್ಲಿ ಹೆಚ್ಚಾಗಿದೆ. ಗೋಧಿ, ಭತ್ತ, ಕಬ್ಬು, ಹತ್ತಿ, ಸೆಣಬು ಬೆಳೆಗಳನ್ನು ಬೆಳೆಯಲಾಗ್ತದೆ. ಸೊ ಈ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದರು. ಭಾರತದಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆಯು ಅನೇಕ ಬದಲಾವಣೆಗೆ ಕಾರಣವಾಗಿದೆ ಹೇಗೆ? ಸೊ ಟೆಲಿಫೋನ್, ಅಂತರ್ಜಾಲ, ರಕ್ಷಣಾ ಇಲಾಖೆಯಲ್ಲಿ ಬಳಕೆ, ಉಪಗ್ರಹ ಉಡಾವಣೆ, ಚಂದ್ರನ ಮೇಲೆ ಪಾದಾರ್ಪಣೆಯ ಬಳಕೆ, ಪಾರದರ್ಶಕ ಆಡಳಿತ, ಉದಾಹರಣೆಗೆ ನೆಮ್ಮದಿ ಮತ್ತು ಸಕಾಲ, ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ, ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸುಧಾರಣೆ, ಕೃತಕ ಬುದ್ಧಿಮತ್ತೆಗರ ಬಳಕೆ. ನೆಕ್ಸ್ಟ್ ಯುದ್ಧ ಸಾಮಗ್ರಿ, ಪರಮಾಣು ಬಾಂಬ್ ತಯಾರಿಕೆಯಲ್ಲಿ ಬಳಕೆ. 36ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರಗಳನ್ನು ಕೇಳಿದ್ದಾರೆ ನೋಡಿ. ಸೊ ಇದಿಷ್ಟು ಮಂದಗಾಮಿಗಳ ಪಾತ್ರ ಭಾರತದ ಹೋರಾಟದಲ್ಲಿ ಇದಿಷ್ಟು ಬರೆದಿದ್ರೆ 8 ಪಾಯಿಂಟ್ಸನ್ನು ಬರೆದಿದ್ರೆ ಕಂಪ್ಲೀಟ್ 4 ಮಾರ್ಕ್ಸ್ ಸಿಗುತ್ತೆ. ಸೊ ಡಿಸ್ಪ್ಲೇ ಮೇಲೆ ಆನ್ಸರ್ ಕಾಣಿಸ್ತಾ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ 37ನೇ ಪ್ರಶ್ನೆ, ಕೋಮುವಾದವು ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡ್ತದೆ ಏಕೆ ಅಂತ ಹೇಳಿದರೆ ಇದು ಸಾಮಾಜಿಕ ಭಿನ್ನತೆಯನ್ನು ಸೃಷ್ಟಿ ಮಾಡ್ತದೆ. ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆಗೆ ಕಾರಣವಾಗ್ತದೆ. ಭಯದ ವಾತಾವರಣನ ಉಂಟು ಮಾಡ್ತದೆ. ಆರ್ಥಿಕ ವೈಷಮ್ಯಕ್ಕೆ ಕಾರಣವಾಗ್ತದೆ. ಗುಂಪುಗಾರಿಕೆಯನ್ನು ಉಂಟು ಮಾಡ್ತದೆ. ರಾಜಕೀಯ ಪೈಪೋಟಿಯನ್ನು ಉಂಟು ಮಾಡ್ತದೆ. ರಾಜಕೀಯ ನೆಮ್ಮದಿ ನಾಶವಾಗ್ತದೆ. ಸಾಂಸ್ಕೃತಿಕ ಬಹುರೂಪತೆ ಧಕ್ಕೆ ಆಗ್ತದೆ. ವ್ಯಕ್ತಿಗಳ ಜೀವ ಹಾಗೂ ಸೊತ್ತುಗಳಿಗೆ ಹಾನಿ ಉಂಟಾಗ್ತದೆ. ಇದಿಷ್ಟು ನಿಮಗೆ ಕಂಪ್ಲೀಟ್ ಕ್ವಶನ್ ಆನ್ಸರ್ಸ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಮೇನ್ 38ನೇ ಪ್ರಶ್ನೆ, ನಿಮಗೆ ನೀಡುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ 5 ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ 82 ಡಿಗ್ರಿ ಪೂರ್ವ ರೇಖಾಂಶ, ಇಂದಿರಾ ಪಾಯಿಂಟ್, ಬಾಂಬೆ ಹೈ, ಕೋಲ್ಕತ್ತಾ, ಸೇಲಂ, ಲಾತೂರ್, ಬಾಕ್ರಾನಂಗಲ್, ಮಲಬಾರ್, ನೆಕ್ಸ್ಟ್ ಮ್ಯಾಸಿಂಡ್ರಮ್, ನರವರ. ಸೊ ನೋಡಿ ಕಂಪ್ಲೀಟ್ ನಿಮಗಿಲ್ಲಿ ಮಾರ್ಕ್ ಮಾಡಿದೆ ಮಕ್ಕಳೇ. ಇದೇ ರೀತಿ ನೀವು ಕಂಪ್ಲೀಟ್ ಮಾರ್ಕ್ ಮಾಡಿದರೆ ನಿಮಗೆ 5 ಅಂಕಗಳಿಲ್ಲಿ ಸಿಕ್ಕಿರ್ತದೆ. ಸೊ ಹಾಗಾಗಿ ಈಸಿ ಇತ್ತು, ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊಂಡಿರ್ತೀನಿ. ಸೊ ಒಂದು ಬಾರಿ ಕೀ ಆನ್ಸರ್ಸ್ನ ನೋಡಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ
ಪ್ರಿಪ್ರೇಟ್ರಿ 3ಕ್ಕೆ ಮತ್ತು ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.